ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಯಾವ ಸಿನಿಮಾ ನೋಡಬೇಕು, ಯಾವ ಸಿನಿಮಾ ನೋಡಬಾರ್ದು, ಈ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆಯಾ ಅನ್ನೋ ಗೊಂದಲ ಸ್ಟಾರ್ಟ್ ಆಗ್ತದೆ. ಆದರೆ ಆ ಗೊಂದಲ ಕ್ಲಿಯರ್ ಆಗೋದು ಹೋಗಿ ನೋಡಾದ್ಮೇಲೆ. ಖಂಡಿತ ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ, ಆ ಸಾಲಲ್ಲಿ ನಾವು ಕೂಡ ಇದ್ದೀವಿ. ಆಮೇಲೆ ಸೀತಾರಾಮ್ ಬಿನಯ್ ಕೇಸ್ ನಂಬರ್ 18 ಸುಮಾರು ಜನ ನೋಡಿರ್ತಾರೆ ಅನ್ನೋ ನಂಬಿಕೆ ನನಗಿದೆ, ಭರವಸೆ ನನಗಿದೆ. ಅವ್ರಿಗೆ ಇವಾಗ ಈ ಸಿನಿಮಾ ನೋಡಿದವರು ಸೀತಾರಾಮ್ ಬಿನಯ್ಗಿಂತ ಈ ಸಿನಿಮಾ ಇನ್ನೂ ಚೆನ್ನಾಗಿದೆ, ಇನ್ನೂ ಇಂಟೆನ್ಸ್ ಆಗಿದೆ ಅಂತ ಹೇಳ್ತಾರೆ. ಅದು ನಮಗೆ ಬಹಳ ದೊಡ್ಡ ಪ್ರಾಮಿಸ್. ಆ ಪ್ರಾಮಿಸ್ನ ನಾವು ಸಿನಿಮಾ ಮಾಡೋಕ್ಕೆ ಮುಂಚೆ ಡಿಸೈಡ್ ಮಾಡಿದ್ವಿ, ಈ ಥರ ಒಂದು ಪ್ರಾಮಿಸ್ನ ಉಳಿಸ್ಕೋಬೇಕು ಅಂತ. ಅದನ್ನು ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಆ ಕಡೆಯಿಂದ ಉಳಿಸ್ಕೊಳ್ಳೋದು ಆ ಪ್ರಾಮಿಸ್ನ, ಅಂದರೆ ವಿಚಾರ ಸಿನಿಮಾ ಮಾಡಿದಾಗ ನೋಡ್ತೀವಿ ಅಂತ ಕೆಲವರು ಹೇಳ್ತಾರೆ, ಅದನ್ನು ನಿಜ ಮಾಡಿದ್ವಿ ಸರ್. ಇಷ್ಟಪಟ್ಟಿದ್ದೀರಾ ಅನ್ನೋ ನಂಬಿಕೆ ಭರವಸೆ ಜೊತೆಗೆ ನಾಳೆ ರಿಲೀಸ್ಗೆ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ.